ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಅತಿ ಮುಖ್ಯವಾಗಿ ದರ್ಶನ್ಗೆ ಸಂಕಷ್ಟ ಆಗುವಂಥದ್ದು ಯಾವುದು ಅಂತಂದ್ರೆ FSL ರಿಪೋರ್ಟ್. ಅದು ಬಹಳ ಮುಖ್ಯ. 24 ಗಂಟೆಯೊಳಗೆ ಪೊಲೀಸರಿಗೆ FSL ರಿಪೋರ್ಟ್ ಸಿಗಲಿದೆ. ದರ್ಶನ್ ಸೇರಿ ಎಲ್ಲ 17 ಆರೋಪಿಗಳ ಕ್ರೌರ್ಯ ಬಯಲಾಗಲಿರುವಂಥ ರಿಪೋರ್ಟ್ ಇದು. ಸುಮಾರು 66ಕ್ಕೂ ಹೆಚ್ಚು ವಸ್ತುಗಳು FSLಗೆ ರವಾನಿಸಲಾಗಿತ್ತು. ಪಬ್ಲಿಕ್ ಟಿವಿಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 24 ಗಂಟೆಯೊಳಗಡೆಗೆ FSL ರಿಪೋರ್ಟ್ ಈಗ ಪೊಲೀಸರ ಕೈಗೆ ಸಿಗಲಿದೆ. ಅದರ ಆಧಾರದ ಮೇಲೆ ಈ ಕೇಸ್ ಹೇಗೆ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಒಟ್ಟು 66ಕ್ಕೂ ಹೆಚ್ಚು ವಸ್ತುಗಳನ್ನು FSLಗೆ ಕಳುಹಿಸಲಾಗಿತ್ತು. ದರ್ಶನ್ ಸೇರಿ ಎಲ್ಲ ಆರೋಪಿಗಳ FSL ಟೆಸ್ಟ್ ರಿಪೋರ್ಟ್ ಆಗಿದೆ. ಸೊ ದರ್ಶನ್ ಸೇರಿ ಎಲ್ಲ ಆರೋಪಿಗಳದ್ದು DNA ಟೆಸ್ಟ್ ಅದು. ರಕ್ತ, ಕೂದಲು, ಉಗುರಿನ ಚೂರು ಸಂಗ್ರಹಿಸಿದ್ರು ವಿಕ್ಟೋರಿಯಾ ವೈದ್ಯರು. ಅಲ್ಲಿ DNA ಅತಿ ಮುಖ್ಯವಾಗಿರುತ್ತೆ. ಕಾರಣ ಅಲ್ಲಿ ಸಿಕ್ಕಿರುವಂಥ ವಸ್ತುಗಳು ಅದಕ್ಕೆ ಮ್ಯಾಚ್ ಆಗಬೇಕು. ಆಮೇಲೆ ಕೃತ್ಯಕ್ಕೆ ಬಳಸಿದ ವಸ್ತುಗಳ ಮೇಲಿದ್ದ ರಕ್ತದ ಕಲೆ, ಬೆರಳಚ್ಚು. DNA ಯಾಕಪ್ಪ ಅಂತಂದರೆ ಹೇರ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ರಲ್ಲ, ಅದು ಇಂಪಾರ್ಟೆಂಟು. ಆರೋಪಿಗಳು ಧರಿಸಿದ್ದ ಬಟ್ಟೆ, ಶೂ, ಚಪ್ಪಲಿಯ ರಿಪೋರ್ಟು. ಕೃತ್ಯದ ವೇಳೆ ಫುಟ್ಪ್ರಿಂಟ್ ಸಂಗ್ರಹಿಸಲು ಚಪ್ಪಲಿ, ಶೂಗಳ ಸಂಗ್ರಹವನ್ನು ಕೂಡ ಮಾಡಿದರು. ಅದೇ ಅವ್ರ ಮನೆಗೆ ಹೋಗ್ಬಿಟ್ಟು, ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗ್ಬಿಟ್ಟು ಶೂಗಳನ್ನೆಲ್ಲ ತೊಗೊಂಡು ಬಂದಿದ್ರಲ್ಲ, ಅದ್ರ ಫುಟ್ಪ್ರಿಂಟ್ ಮತ್ತು ಅಲ್ಲಿದ್ದಂಥ ಫುಟ್ಪ್ರಿಂಟ್ ಎರಡನ್ನೂ ಕೂಡ ಮ್ಯಾಚ್ ಮಾಡ್ತಾರೆ, ಹೇಗಿದೆ ಏನು ಅಂತೇಳಿ. ಸೊ ಪಟ್ಟಣಗೆರೆ ಶೆಡ್ನ CCTV ಮತ್ತು ದರ್ಶನ್ ಪವಿತ್ರಗೌಡ ಮನೆಯ CCTV ಎರಡನ್ನೂ ಕೂಡ ಮ್ಯಾಚ್ ಮಾಡ್ತಾರೆ, ಟ್ಯಾಲಿ ಆಗಬೇಕದು. ಸ್ಟೋನಿ ಬ್ರೂಕ್ ಪಬ್ನ CCTV ರಿಪೋರ್ಟ್, ಅಲ್ಲೇನಾದರೂ ಸಾಮ್ಯತೆ ಹೇಗಿದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟು. ಮೃತದೇಹ ಪತ್ತೆಯಾದ ರಾಜಕಾಲುವೆ ಸಮೀಪದ CCTVಯ ರಿಪೋರ್ಟ್ ಕೂಡ. ಆರೋಪಿಗಳ ಮೊಬೈಲ್ ಫೋನ್ ರಿಪೋರ್ಟು, ಅಂದರೆ ನೆಟ್ವರ್ಕ್ ಎಲ್ಲೆಲ್ಲಿ ಹೋಗಿದ್ರು ಏನು ಅಂತೇಳಿ ಅದು ಮುಖ್ಯವಾಗುತ್ತೆ, ಅದು ಅತ್ಯಂತ ಪ್ರಮುಖವಾಗುತ್ತೆ. ಸುಮಾರು 66ಕ್ಕೂ ಹೆಚ್ಚು ವಸ್ತುಗಳು FSLಗೆ ರವಾನೆ ಆಗಿತ್ತು. ಬೆಂಗಳೂರು, ಹೈದರಾಬಾದ್ನಲ್ಲಿ FSL ಪರೀಕ್ಷೆ ಆಗಿದೆ. ಬಹುತೇಕ ಎಲ್ಲ ಸ್ಯಾಂಪಲ್ ಪರೀಕ್ಷೆ ಈಗ ಮುಕ್ತಾಯವಾಗಿದೆ. ಸೊ ಹಾಗಾಗಿ ಈಗ ಅತ್ಯಂತ ಮುಖ್ಯವಾಗಿರುವಂಥದ್ದು ಫಾರೆನ್ಸಿಕ್ಸ್ ಲ್ಯಾಬೊರೇಟರಿದು. ಅಲ್ಲಿ ಏನು ಬರುತ್ತೆ, ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿರುವಂಥ ವರದಿಗಳು ಏನು ಕೊಡುತ್ತೆ ಅನ್ನುವಂಥದ್ರ ಮೇಲೆ ಇದೆಲ್ಲವೂ ಕೂಡ ನಿಲ್ಲುತ್ತೆ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ಕ್ರೈಮ್ ಬ್ಯೂರೋಯಿಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಇಲ್ಲಿಯವರೆಗೂ ಅದಾಯಿತು ಇದಾಯಿತು ಅಂತ ಎಲ್ಲ ಕೇಳ್ತಾ ಇದ್ದಿದ್ದು, ಆಮೇಲೆ ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಗಳು ಒಂದು ಕಡೆಗೆ ಸ್ಪಷ್ಟವಾಗಿ ನಿಂತ್ಕೊಳ್ತಾ ಇತ್ತು. ಬಟ್ ಅದೆಲ್ಲವೂ ಕೂಡ ಟ್ಯಾಲಿ ಆಗಬೇಕು ಅನ್ನುವಂಥದ್ದಾದರೆ ಇವತ್ತು FSL ಇನ್ನು 24 ಗಂಟೆಯೊಳಗಡೆ ರಿಪೋರ್ಟ್ ಏನು ಬರುತ್ತೆ, ಆ ರಿಪೋರ್ಟ್ ಮೇಲೆ ಇವರ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಅದು ಟ್ಯಾಲಿ ಆಗಿಬಿಟ್ರೆ ಸಂಕಷ್ಟ ಬಹಳ 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 ತಂದಿಡುತ್ತೆ ಅಲ್ವಾ ದರ್ಶನ್ ಅವರಿಗೆ ಅಂತ. ಖಂಡಿತವಾಗ್ಲೂ ಅರುಣ್, ಈಗಾಗಲೇ ಕೊಲೆಯಾದ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಮಾಡಿ ತನಿಖೆಯ ಭಾಗವಾಗಿ ಎಲ್ಲೆಲ್ಲಿ ಕೃತ್ಯ ನಡೆಗಿತ್ತೋ ಅಲ್ಲೆಲ್ಲೂ ಕೂಡ ಸ್ಪಾಟ್ ಮಾಜರ್ ಮಾಡಿ ಸುಮಾರು 66ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು, ಶಾಂಪಲ್ಗಳನ್ನು ಕಲೆಕ್ಟ್ ಮಾಡಿದರು. ಅವೆಲ್ಲವನ್ನು ಕೂಡ ಬೆಂಗಳೂರಿನ FSLಗೆ ಮತ್ತು ಹೈದರಾಬಾದ್ನ FSLಗೆ ಪ್ರತ್ಯೇಕ ಮಾಡಿ ಅಲ್ಲಿ 30 ಇಲ್ಲಿ 30 ರಿಪೋರ್ಟ್ಗಳನ್ನು ಕಳಿಸಿದ್ರು. ಅದಾದ ಬಳಿಕ ಈಗ ಬಹುತೇಕ ಎರಡೂ FSL ವರದಿಗಳ ಪ್ರಕಾರ ಈಗ ಕೊಟ್ಟಂಥ FSLಗೆ ಕೊಟ್ಟಂಥ 66 ಶಾಂಪಲ್ಗಳು ಕೂಡ ವರದಿ ಸಂಪೂರ್ಣವಾಗಿ ಆಗಿದೆ ಅನ್ನುವಂಥ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯವಾಗಿದ್ದು, ಇನ್ನು 24 ಗಂಟೆ ಅಂದರೆ 2 ದಿನಗಳ ಒಳಗಾಗಿ FSL ರಿಪೋರ್ಟ್ ಹೈದರಾಬಾದ್ FSL ಟೀಮ್ನಿಂದ ಮತ್ತು ಬೆಂಗಳೂರು FSL ಎರಡೂ ರಿಪೋರ್ಟ್ಗಳು ಸಿಗ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಆರೋಪಿಗಳ DNA ಪರೀಕ್ಷೆ ಕೂಡ ಮಾಡಿದರು. DNA ಪರೀಕ್ಷೆ ವೇಳೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರ ಕೂದಲಿನ ಮಾದರಿ, ರಕ್ತದ ಮಾದರಿ ಜೊತೆಗೆ ಆರೋಪಿಗಳ ಉಗುರಿನ ಚೂರುಗಳು ಕೂಡ ಕಟ್ ಮಾಡ್ಕೊಂಡಿದ್ರು. ಅವೆಲ್ಲವುಗಳ ಶಾಂಪಲ್ ವರದಿಯನ್ನು ಈಗ 24 ಗಂಟೆಗಳಲ್ಲಿ ಪೊಲೀಸರಿಗೆ ಸಿಗತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ CCTV ಫುಟೇಜ್ಗಳನ್ನು ಕೂಡ ರಿಟ್ರೀವ್ ಮಾಡಲಿಕ್ಕೆ ಕೊಟ್ಟಿದ್ರು. ಅವು ಕೂಡ ಪೊಲೀಸರ ಕೈಲಿಗೆ ಈಗಾಗಲೇ ಸಿಕ್ಕಿರೋದ್ರಿಂದ ಅವೆಲ್ಲವನ್ನು ಕೂಡ 66 ರಿಪೋರ್ಟ್ಗಳ ಬಳಿಕ ತನಿಖಾಧಿಕಾರಿಗಳು ಪ್ರತಿಯೊಂದು ರಿಪೋರ್ಟ್ಗಳನ್ನು ಕೂಡ ವಿಶ್ಲೇಷಣೆ ಮಾಡ್ತಾರೆ. ವಿಶ್ಲೇಷಣೆ ಮಾಡಿ ಬಹಳ ಪ್ರಮುಖವಾಗಿರುವಂಥ ಒಂದಷ್ಟು ಅಂಶಗಳನ್ನು, ಅಲ್ಲಿ ಸಿಕ್ಕಿರುವಂಥ ವಿಜುವಲ್ಸು, ಕೂದಲಿನ ಮಾದರಿ, ಇವೆಲ್ಲ ಶಾಂಪಲ್ಗಳ ಸ್ಟಡಿ ಮಾಡಿ ಅದಕ್ಕೆ ಪ್ರಮುಖವಾಗಿ ಸಾಕ್ಷ್ಯಾಧಾರಗಳನ್ನು ಇದು ಪಕ್ಕಾ ಅಂತ ಆದ ನಂತರ ಚಾರ್ಜ್ ಶೀಟ್ನಲ್ಲಿ ಅವುಗಳನ್ನೆಲ್ಲವೂ ಕೂಡ ಉಲ್ಲೇಖ ಮಾಡಲಿಕ್ಕೆ ಪೊಲೀಸರು ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಿರುವಂಥದ್ದು. ಬಹುತೇಕ ಎಲ್ಲ ಸಾಕ್ಷ್ಯಗಳು ಕೂಡ ಒಂದು ವೇಳೆ ಪ್ರೂವ್ ಆದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆ 17 ಜನ ಆರೋಪಿಗಳಿಗೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಲ್ಲಿ ಈಗ ಬಹಳ ಮುಖ್ಯವಾಗುತ್ತೆ ಈ FSL ಫಾರೆನ್ಸಿಕ್ಸ್ ಲ್ಯಾಬೊರೇಟರಿಯಲ್ಲಿ ಎಲ್ಲವೂ ಕೂಡ ಪ್ರೂವ್ ಆಗಿಬಿಟ್ರೆ 17 ಆರೋಪಿಗಳು ಯಾವ ಮುಲಾಜು ಇಲ್ಲದೇ
ತಗಲಾಕೊಳ್ಳೋದು. ಈಗ ಸದ್ಯಕ್ಕೆ ಅವರು ವಿಚಾರಣಾಧೀನ ಕೈದಿಯಾಗಿದ್ದಾರೆ. ಕೋರ್ಟ್ನಲ್ಲಿ ಇನ್ಮೇಲೆ ವಿಚಾರಣೆ ಆರಂಭವಾಗುತ್ತೆ ಚಾರ್ಜ್ ಶೀಟ್ ಆದ ನಂತರ.